ನಾನು ಮನೆಗೆ ಹೋಗುತ್ತಿದ್ದೇನೆ ಅಥವಾ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದಾಗ ಐ ಆಮ್ ಗೋಯಿಂಗ್ ಹೋಮ್ ಅಂತ ಯೂಸ್ ಮಾಡಬೇಕು. ಐ ಆಮ್ ಗೋಯಿಂಗ್ ಟು ಹೋಮ್ ಅಂತ ಯೂಸ್ ಮಾಡಬೇಕು. ಸೊ ಈ ತರ ಪ್ರಶ್ನೆಯನ್ನ ಕೇಳಿದಾಗ ಬಹಳಷ್ಟು ಜನ ಎರಡು ಸೆಂಟೆನ್ಸ್ಗಳು ಸರಿಯಾಗಿದೆ, ಯಾವುದನ್ನ ಬೇಕಾದ್ರೂ ಯೂಸ್ ಮಾಡಬಹುದು ಅಂತ ಹೇಳಬಹುದು. ಆದ್ರೆ ಮತ್ತೆ ಕೆಲವರು ಇಲ್ಲ, ಇದರಲ್ಲಿ ಮೊದಲನೇ ಸೆಂಟೆನ್ಸ್ ಸರಿಯಾಗಿದೆ, ಎರಡನೇ ಸೆಂಟೆನ್ಸ್ ತಪ್ಪು ಅಂತ ಹೇಳಬಹುದು. ಇನ್ನು ಕೆಲವರು ಎರಡನೇ ಸೆಂಟೆನ್ಸ್ ಸರಿಯಾಗಿದೆ ಬಟ್ ಫಸ್ಟ್ ಸೆಂಟೆನ್ಸ್ ರಾಂಗ್ ಅಂತ ಹೇಳಬಹುದು. ಹಾಗಾದ್ರೆ ಈ ಎರಡು ಸೆಂಟೆನ್ಸ್ಗಳಲ್ಲಿ ಯಾವುದು ಸರಿ, ಯಾವುದು ತಪ್ಪು? ಗ್ರಾಮರ್ ಪ್ರಕಾರ ನೋಡಿದಾಗ ನಾವು ಯಾವ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗೋಯಿಂಗ್ ಹೋಮ್, ಐ ಆಮ್ ಗೋಯಿಂಗ್ ಟು ಹೋಮ್. ಈ ಎರಡು ಸೆಂಟೆನ್ಸ್ಗಳಲ್ಲಿ ಯಾವುದು ಸರಿ ಅನ್ನೋದಾದ್ರೆ ಫಸ್ಟ್ ಒನ್ ಐ ಆಮ್ ಗೋಯಿಂಗ್ ಹೋಮ್ ಅನ್ನೋದು ಸರಿಯಾಗಿದೆ, ಐ ಆಮ್ ಗೋಯಿಂಗ್ ಟು ಹೋಮ್ ಅನ್ನೋದು ರಾಂಗ್ ಆಗಿದೆ, ಆರ್ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ನಾವು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲಿ ಯಾವಾಗಲೂ ಕೂಡ ಐ ಆಮ್ ಗೋಯಿಂಗ್ ಹೋಮ್ ಅಂತ ಯೂಸ್ ಮಾಡ್ತೀವಿ ಹೊರತು ಐ ಆಮ್ ಗೋಯಿಂಗ್ ಟು ಹೋಮ್ ಅಂತ ಯೂಸ್ ಮಾಡೋದಿಲ್ಲ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ದ ರಾಂಗ್ ಒನ್. ಸೊ ಇದು ಯಾಕೆ ರಾಂಗ್ ಆಗುತ್ತೆ ಅನ್ನೋದಾದ್ರೆ ದೇರ್ ಈಸ್ ಎ ರೀಸನ್. ಇದಕ್ಕೆ ಒಂದು ಕಾರಣ ಇದೆ. ವಿ ಡು ನಾಟ್ ಯೂಸ್ ಟು ಬಿಫೋರ್ ಹೋಮ್. ಈ ಸೆಂಟೆನ್ಸ್ ಅಲ್ಲಿ ನಾವು ಹೋಮ್ ಬಿಫೋರ್ ಪ್ರಿಪೋಸಿಷನ್ ಟು ನ ಯೂಸ್ ಮಾಡೋದಿಲ್ಲ. ಯಾಕೆ ಅನ್ನೋದಾದ್ರೆ ಹಿಯರ್ ಹೋಮ್ ಫಂಕ್ಷನ್ಸ್ ಆಸ್ adverb of place. ಸೊ ಈ ಸೆಂಟೆನ್ಸ್ ಅಲ್ಲಿ ಹೋಮ್ ಅನ್ನೋದು ಏನಾಗಿದೆ ಅಂದ್ರೆ adverb of place ಆಗಿದೆ. ಅಂಡ್ ಮೋಸ್ಟ್ ಆಫ್ ದ adverbs do not take prepositions before them. ಸೊ adverbs ತಮ್ಮ ಹಿಂದೆ ಯಾವುದೇ ಪ್ರಿಪೋಸಿಷನ್ ಅನ್ನ ತಗೊಳ್ಳೋದಿಲ್ಲ. ಆದ್ರೆ ನಾವಿಲ್ಲಿ ಏನ್ ಮಾಡಿದೀವಿ, ಹೋಮ್ ಅನ್ನೋದು adverb of place ಆಗಿದ್ರು ಕೂಡ ಅದರ ಬಿಫೋರ್ ಟು ನ ಯೂಸ್ ಮಾಡಿದೀವಿ. ಆದ್ರಿಂದ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಈ ಸ್ಟೇಟ್ಮೆಂಟ್ ಅಲ್ಲಿ ಟು ಅನ್ನೋದರ ನೆಸೆಸಿಟಿ ಇರೋದಿಲ್ಲ. ಸೊ ಜಸ್ಟ್ ವಿ ಯೂಸ್ ಟು ಸೇ ಐ ಆಮ್ ಗೋಯಿಂಗ್ ಹೋಮ್, ನಾನು ಮನೆಗೆ ಹೋಗುತ್ತಿದ್ದೇನೆ. ಸೊ ಟು ಯೂಸ್ ಮಾಡಿದ್ರೆ ರಾಂಗ್ ಆಗುತ್ತೆ. ಹಾಗಾದ್ರೆ ಟು ಅನ್ನೋದನ್ನ ಯೂಸ್ ಮಾಡ್ಲೇಬಾರ್ದಾ ಅಂತ ಪ್ರಶ್ನೆಯನ್ನ ನೀವು ಕೇಳೋದಾದ್ರೆ ಮಾಡಬಹುದು. ಆದ್ರೆ ಯಾವ ಸಿಚುಯೇಷನ್ ಅಲ್ಲಿ, ಯಾವ ಕಂಡೀಷನ್ ಅಲ್ಲಿ ಟು ಬರುತ್ತೆ ಅನ್ನೋದನ್ನ ಕೂಡ ಈಗ ತಿಳ್ಕೊಳ್ಳೋಣ. ಹಾಗಾದ್ರೆ ಹೋಮ್ ಬಿಫೋರ್ ಪ್ರಿಪೋಸಿಷನ್ ಟು ನ ಯೂಸ್ ಮಾಡಬಾರ್ದಾ ಅನ್ನೋದಾದ್ರೆ ಖಂಡಿತ ಯೂಸ್ ಮಾಡ್ತೀವಿ, ಬಟ್ ಕೆಲವೊಂದು ಸ್ಪೆಸಿಫೈಡ್ ಕಂಡೀಷನ್ಸ್ ಅಲ್ಲಿ, ಕೆಲವೊಂದು ನಿರ್ದಿಷ್ಟವಾದ ಸಂದರ್ಭಗಳಲ್ಲಿ ಯೂಸ್ ಮಾಡ್ತೀವಿ. ಹಿಯರ್ ಆರ್ ದ 3 ಎಕ್ಸಾಂಪಲ್ಸ್. 3 ಎಕ್ಸಾಂಪಲ್ಸ್ ಅನ್ನ ಬರ್ದಿದ್ದೀನಿ. ಲುಕ್ ಅಟ್ ದೀಸ್ 3 ಎಕ್ಸಾಂಪಲ್ಸ್ ವೆರಿ ಕೇರ್ಫುಲಿ. ಅವಾಗ ನಿಮ್ಮ ಡೌಟ್ ಖಂಡಿತ ಕ್ಲಿಯರ್ ಆಗುತ್ತೆ. ಫಸ್ಟ್ ಒನ್, ಐ ಆಮ್ ಗೋಯಿಂಗ್ ಟು ಮೈ ಹೋಮ್. ನಾವು ಫಸ್ಟ್ ಏನ್ ಹೇಳಿದ್ವಿ, ಐ ಆಮ್ ಗೋಯಿಂಗ್ ಹೋಮ್, ಐ ಆಮ್ ಗೋಯಿಂಗ್ ಹೋಮ್ ಅಂತ ಹೇಳಿದ್ವಿ. ಇಲ್ಲಿ ಐ ಆಮ್ ಗೋಯಿಂಗ್ ಟು ಮೈ ಹೋಮ್ ಅಂತ ಹೇಳ್ತಾ ಇದ್ದೀನಿ. She is driving to her friend's home. She is driving to her friend's home. We are heading to their home. We are heading to their home. ನಾನು ನನ್ನ ಮನೆಗೆ ಹೋಗುತ್ತಿದ್ದೇನೆ, ಅವಳು ಅವಳ ಸ್ನೇಹಿತೆಯ ಮನೆಯ ಕಡೆಗೆ ಡ್ರೈವ್ ಮಾಡ್ತಾ ಇದ್ದಾಳೆ. ನಾವು ಅವರ ಮನೆಗೆ ಹೋಗುತ್ತಿದ್ದೇವೆ, ಅವರ ಮನೆಯ ಕಡೆಗೆ ಹೋಗುತ್ತಿದ್ದೇವೆ. ಸೊ ಇನ್ ಆಲ್ ದೀಸ್ 3 ಸೆಂಟೆನ್ಸಸ್, ಈ ಎಲ್ಲ 3 ವಾಕ್ಯಗಳಲ್ಲಿ ಹೋಮ್ ಫಂಕ್ಷನ್ಸ್ ಆಸ್ ಅ ನೌನ್. ಹೋಮ್ ಫಂಕ್ಷನ್ಸ್ ಆಸ್ ಎ ನೌನ್. ಈ 3 ವಾಕ್ಯಗಳಲ್ಲಿ ಕೂಡ ಹೋಮ್ ಅನ್ನೋದು ನೌನ್ ಆಗಿ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಬಟ್ ನಾವು ಪ್ರೀವಿಯಸ್ ಸೆಂಟೆನ್ಸ್ ಮೀನ್ಸ್ ಐ ಆಮ್ ಗೋಯಿಂಗ್ ಹೋಮ್ ಅಂತ ತಗೊಂಡಾಗ ದೇರ್ ಹೋಮ್ ವಾಸ್ ಅನ್ ಅಡ್ವರ್ಬ್. ಅಲ್ಲಿ ಹೋಮ್ ಅನ್ನೋದು ಏನಾಗಿತ್ತು, ಒಂದು ಅಡ್ವರ್ಬ್ ಆಗಿತ್ತು, ಅಡ್ವರ್ಬ್ ಆಫ್ ಪ್ಲೇಸ್. ಅಡ್ವರ್ಬ್ಸ್ ಬಿಫೋರ್ ನಾವು ಪ್ರಿಪೋಸಿಷನ್ಸ್ ಅನ್ನ ಯೂಸ್ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಹಿಯರ್ ಹೋಮ್ ಈಸ್ ನಾಟ್ ಆನ್ ಅಡ್ವರ್ಬ್. ಇಲ್ಲಿ ಹೋಮ್ ಅನ್ನೋದು ಅಡ್ವರ್ಬ್ ಆಗಿಲ್ಲ, ಇಲ್ಲಿ ಹೋಮ್ ಅನ್ನೋದು ನೌನ್ ಆಗಿದೆ. ಅಂಡ್ ಬಿಫೋರ್ ದ ನೌನ್ ವಿ ಯೂಸ್ಡ್ ಡೆಟರ್ಮೈನರ್ಸ್ ಮೈ, ಹರ್, ದೇರ್. ಸೊ ಇಲ್ಲಿ ಬಿಫೋರ್ ನೌನ್, ಹೋಮ್ ಅನ್ನೋದ್ರ ಬಿಫೋರ್ ನಾವು ಡೆಟರ್ಮೈನರ್ಸ್ ಅನ್ನ ಯೂಸ್ ಮಾಡಿದೀವಿ. ಸೊ ಡೆಟರ್ಮೈನರ್ ಅಂದ್ರೆ ಏನು, ಅದನ್ನ ಎಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಖಂಡಿತ ಕಾಮೆಂಟ್ ಮಾಡಿ. ಅದ್ರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋನ ಖಂಡಿತ ಮಾಡ್ತೀನಿ. ಸೊ ಇಲ್ಲಿ ಈ 3 ಸೆಂಟೆನ್ಸ್ಗಳಲ್ಲಿ ಹೋಮ್ ಅನ್ನೋದು ನೌನ್ ಆಗಿದೆ, ಜೊತೆಗೆ ನೌನ್ ಬಿಫೋರ್ ನಾವು ಡೆಟರ್ಮೈನರ್ಸ್ ಅನ್ನ ಯೂಸ್ ಮಾಡಿದೀವಿ. ಸೊ ಈ ತರ ಸೆಂಟೆನ್ಸ್ ಗಳನ್ನ ಬಂದಾಗ ಅಲ್ಲಿ ನಾವು ಪ್ರಿಪೋಸಿಷನ್ ಟು ನ ಯೂಸ್ ಮಾಡಬಹುದು.
ಅಲ್ಲಿ ಪ್ರಿಪೋಸಿಷನ್ಸ್ ಟು ನ ಯೂಸ್ ಮಾಡಬಹುದು. ಅದೇ ಹೋಮ್ ಅನ್ನೋದು ಅಡ್ವರ್ಬ್ ಆಫ್ ಪ್ಲೇಸ್ ಆಗಿ ಕೆಲಸವನ್ನ ಮಾಡುವಾಗ ನಾವು ಟು ನ ಯೂಸ್ ಮಾಡೋದಿಲ್ಲ. ಆದ್ರೆ ಹೋಮ್ ಅನ್ನೋದು ನೌನ್ ಆಗಿ ವರ್ಕ್ ಮಾಡುವಾಗ ಅದರ ಬಿಫೋರ್ ಒಂದು ಡೆಟರ್ಮೈನರ್ ಇದ್ದಾಗ ಟು ಪ್ರಿಪೋಸಿಷನ್ ಟು ನ ಯೂಸ್ ಮಾಡ್ತೀವಿ. ಲೈಕ್ ಐ ಆಮ್ ಗೋಯಿಂಗ್ ಟು ಮೈ ಹೋಮ್, ಶಿ ಈಸ್ ಡ್ರೈವಿಂಗ್ ಟು ಹರ್ ಫ್ರೆಂಡ್ಸ್ ಹೋಮ್, ವಿ ಆರ್ ಹೆಡಿಂಗ್ ಟು ದೇರ್ ಹೋಮ್. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಫ್ರೆಂಡ್ಸ್ ಅನ್ನೋದು ಕೂಡ ನೌನ್ ಅಲ್ವಾ ಅಂತ ನೀವು ಪ್ರಶ್ನೆಯನ್ನ ಕೇಳಬಹುದು. ಹೌದು, ನೌನ್. ಬಟ್ ಈ ಫ್ರೆಂಡ್ ಅಂಡ್ ಅಪಾಸ್ಟ್ರಫಿ ಎಸ್ ಬಂದಿರೋದ್ರಿಂದ ಇಟ್ಸ್ ಎ ಪೊಸಿಸಿವ್ ನೌನ್. ಬಟ್ ನಾವು ಫೋಕಸ್ ಮಾಡ್ತಾ ಇರೋದು ಹೋಮ್, ಅದು ನೌನ್ ಆಗಿದೆ. ಸೊ ಈಗ ನಿಮಗೆ ಹೋಮ್ ಬಿಫೋರ್ ಟು ನ ಯೂಸ್ ಮಾಡಬೇಕಾದ್ರೆ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅದೇ ತರ ಐ ಆಮ್ ಗೋಯಿಂಗ್ ಹೋಮ್, ಐ ಆಮ್ ಗೋಯಿಂಗ್ ಟು ಹೋಮ್ ಇವೆರಡರಲ್ಲಿ ಯಾವುದು ಸರಿ, ಯಾವುದನ್ನ ಯೂಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಖಂಡಿತ ಗೊತ್ತಾಗಿದೆ ಅನ್ಕೊಳ್ತೀನಿ. ಕೊನೆಯಲ್ಲಿ ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಐ ಆಮ್ ಗೋಯಿಂಗ್ ಹೋಮ್ ಸರಿಯಾಗಿದೆ, ಐ ಆಮ್ ಗೋಯಿಂಗ್ ಟು ಹೋಮ್ ರಾಂಗ್ ಆಗಿದೆ. ಯಾಕೆ? ಫಸ್ಟ್ ಒನ್ ಸರಿ ಅಂದ್ರೆ ಹಿಯರ್ ಹೋಮ್ ಫಂಕ್ಷನ್ಸ್ ಆಸ್ adverb of place, and adverbs do not take prepositions before them. Adverbs ತಮ್ಮ ಬಿಫೋರ್ ಪ್ರಿಪೋಸಿಷನ್ಸ್ ಅನ್ನ ತಗೊಳ್ಳೋದಿಲ್ಲ. ಐ ಆಮ್ ಗೋಯಿಂಗ್ ಟು ಹೋಮ್ ಯಾಕೆ ರಾಂಗ್ ಆಗಿದೆ ಅಂದ್ರೆ ಹೋಮ್ ಒಂದು ಅಡ್ವರ್ಬ್ ಆಗಿದ್ರು ಕೂಡ ನಾವು ಅದರ ಬಿಫೋರ್ ಪ್ರಿಪೋಸಿಷನ್ ಟು ನ ಯೂಸ್ ಮಾಡಿದೀವಿ. ಸೊ ಇಟ್ಸ್ ಎ ರಾಂಗ್ ಸೆಂಟೆನ್ಸ್. ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೋಮ್, ಹಾಗಾದ್ರೆ ಇಲ್ಲಿ ಯಾಕೆ ಟು ನ ಯೂಸ್ ಮಾಡಿದೀವಿ ಅಂದ್ರೆ ಬಿಕಾಸ್ ಹಿಯರ್ ಇನ್ ದಿಸ್ ಸೆಂಟೆನ್ಸ್ ಹೋಮ್ ಫಂಕ್ಷನ್ಸ್ ಆಸ್ a noun. Home functions as a noun, and before the noun we used a determiner. So ಈ ಸೆಂಟೆನ್ಸ್ ಅಲ್ಲಿ ನಾವು ಒಂದು ಡೆಟರ್ಮೈನರ್ ಅನ್ನ ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ. ಅಂಡ್ ಫ್ರೆಂಡ್ಸ್ ಅನ್ನೋದು ಪೊಸೆಸಿವ್ ನೌನ್ ಆಗಿದೆ. ಸೊ ಈಗ ನಿಮಗೆ ಗ್ರಾಮರ್ ಪ್ರಕಾರ ಯಾವ ಸೆಂಟೆನ್ಸ್ ಸರಿಯಾಗಿದೆ, ಯಾವುದು ರಾಂಗ್ ಆಗಿದೆ, ಹೋಮ್ ಬಿಫೋರ್ ಟು ನ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯಾವುದೇ ಗೊಂದಲ, ಯಾವುದೇ ಕನ್ಫ್ಯೂಷನ್ ಅನ್ನೋದು ಇಲ್ಲ ಅನ್ಕೊಳ್ತೀನಿ. ಫ್ರೆಂಡ್ಸ್, ನಾವು ಇಂಗ್ಲಿಷನ್ನ ಕಲಿಯುವಾಗ ಕೆಲವೊಂದು ಸಲ ಗ್ರಾಮರ್ಗೆ ಕೂಡ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗುತ್ತೆ. ಆಗ ಅಂದ್ರೆ ಗ್ರಾಮರ್ಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಈ ರೀತಿಯ ಕಾಮನ್ ಮಿಸ್ಟೇಕ್ಸ್ ಖಂಡಿತ ಆಗೋದಿಲ್ಲ. ಎಸ್ಪೆಷಲಿ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ ಈ ರೀತಿ ಸೆಂಟೆನ್ಸ್ ಗಳನ್ನ ಕೊಟ್ಟು ಇದರಲ್ಲಿ ಯಾವುದು ಸರಿ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗೆ ನಮಗೆ ಗ್ರಾಮರ್ ನಾಲೆಡ್ಜ್ ಇಲ್ಲ ಅಂದಾಗ, ಗ್ರಾಮರ್ ಪ್ರಕಾರ ಯಾವುದು ಸರಿ ಅಂತ ಗೊತ್ತಿಲ್ಲದೆ ಇದ್ದಾಗ ಈ ರೀತಿಯ ಸೆಂಟೆನ್ಸ್ಗಳು ಅಂದ್ರೆ ಈ ಎರಡು ಸೆಂಟೆನ್ಸ್ಗಳು ಸರಿ ಅನ್ಸುತ್ತೆ. ಬಟ್ ನಮಗೆ ಗ್ರಾಮರ್ ನಾಲೆಡ್ಜ್ ಇದ್ದಾಗ ತಕ್ಷಣ ನಾವು ಐಡೆಂಟಿಫೈ ಮಾಡ್ತೀವಿ ಯಾವ ಸೆಂಟೆನ್ಸ್ ಸರಿ ಇದೆ, ಯಾವ ಸೆಂಟೆನ್ಸ್ ತಪ್ಪಾಗಿದೆ ಅಂತ. ಸೊ ಇಂಗ್ಲಿಷ್ ಅನ್ನ ಕಲಿಯುವಾಗ ಗ್ರಾಮರ್ಗೂ ಕೂಡ ಇಂಪಾರ್ಟೆನ್ಸ್ ಅನ್ನ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಈ ವಿಡಿಯೋನ ಇನ್ನಷ್ಟು ಜನರಿಗೆ ತಲುಪಿಸೋ ಇಂಟ್ರೆಸ್ಟ್ ನಿಮಗಿದ್ರೆ ಯೂಟ್ಯೂಬ್ ಅಲ್ಲಿ ಬಂದಿರುವಂತಹ ಹೊಸ ಆಪ್ಷನ್ ಹೈಪ್ ವಿಡಿಯೋನ ಹೈಪ್ ಮಾಡಿ. ಅಂಡ್ if you are watching my videos for the first time, then don't forget to subscribe my YouTube channel. Thank you.